ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಹುದಿನಗಳಿಂದ ನಾನು ಮಾನವನ ಹೃದಯ ಅಂತಕ್ಕಂಥ ಸ್ಪೆಷಲ್ ವಿಡಿಯೋವನ್ನ ಮಾಡಬೇಕು ಅಂತ ಅನ್ಕೋತಿದ್ದೆ. ಆದರೆ ಈ ಒಂದು ತರಗತಿಯಲ್ಲಿ ಮಾನವನ ಹೃದಯದ ಬಗ್ಗೆ ನ್ಯೂ ಟಾಪಿಕ್ ಅನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ, ಮಾನವನ ಹೃದಯ ದಿನನಿತ್ಯ ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸುತ್ತೆ, ಮಾನವನ ಹೃದಯದ ಸ್ಟ್ರಕ್ಚರ್ ಏನು, ಮಾನವ ಹೃದಯ ಯಾವ ರೀತಿ ವರ್ಕ್ ಮಾಡುತ್ತೆ, ಮಾನವನ ಹೃದಯದಿಂದ ನಮಗೆ ಯಾವೆಲ್ಲ ಉಪಯೋಗ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಕರ್ನಾಟಕದ ಖ್ಯಾತ ಹೃದಯ ಶಾಸ್ತ್ರಜ್ಞ ಮಂಜುನಾಥ್ ಸರ್ ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಹಿತನುಡಿಯನ್ನ. ಯಾವಾಗ್ಲೂ ಹೃದಯ ಹೇಳುತ್ತಂತೆ, ನೀನು ನನಗಾಗಿ ಒಂದು ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ, ಇಂತಿ ಹೃದಯ. ಇಲ್ಲಿ ಹೃದಯ ಮಾನವನಿಗೆ ಬೇಡ್ಕೊಳ್ಳುತ್ತೆ, ನೋಡಪ್ಪ, ನೀನು ನನಗೆ ಒಂದು ದಿನನಿತ್ಯ ಒಂದು ತಾಸು ನೀನು ನಡೆ, ಅದರಿಂದ ನನಗೆ ಆಕ್ಟಿವ್ ಆಗಿರ್ತೇನೆ, ಆಕ್ಟಿವ್ ಇದ್ದು ನಿನ್ನನ್ನು ಕೂಡ ಆಕ್ಟಿವ್ ಮಾಡ್ತೀನಿ, ನಿನ್ನ ಕೂಡ ಆಕ್ಟಿವ್ ಮಾಡಿದ್ರೆ ನೀನು ಲೈಫ್ನಲ್ಲಿ ಸಕ್ಸಸ್ ಕಾಂತಿ ಅಂತ ಹೃದಯ ಒಂದ್ ಕಡೆ ಬೇಡ್ಕೊಳ್ಳುತ್ತೆ. ಆ ರೀತಿ ಹೃದಯ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾನವನ ಜೀವನಕ್ಕೆ. ಈ ಒಂದು ಹೃದಯ ಯಾವ ರೀತಿ ಮಾನವನ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತೆ, ಮಾನವನಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಹೃದಯದ ಕಾರ್ಯಗಳೇನು, ಹೃದಯದ ಉಪಯೋಗಗಳೇನು ಅಂತಕ್ಕಂಥದ್ದನ್ನ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೃದಯದ ಪ್ರಮುಖ ಪಾರ್ಟ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಅಯೋರ್ಟ ಅಂತ ಕರಿತೀವಿ, ಆಂಗ್ಲ ಭಾಷೆಯಲ್ಲಿ ಮಹಾಪಧಮನಿ. ಇಲ್ಲಿ ಆಂಗ್ಲ ಭಾಷೆಯಿಂದ ಕೂಡ ಕಲಿತಾ ಇರ್ತೀರಿ, ಕನ್ನಡ ಭಾಷೆಯಲ್ಲಿ ಕೂಡ ಕಲಿತಾ ಇರ್ತೀರಿ. ಎರಡೂ ಭಾಷೆಯ ವಿದ್ಯಾರ್ಥಿಗಳು ಕಲಿತಾ ಇರ್ತಿರಲ್ಲ, ಇಬ್ಬರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಕನ್ನಡ ಮತ್ತು ಆಂಗ್ಲ ಭಾಷೆಯ ಪದಗಳನ್ನ ಇಲ್ಲಿ ಹಾಕೊಂಡಿದ್ದೀನಿ. ಇರ್ಲಿ, ನೋಡ್ತಾ ಹೋಗೋಣ. ಪಲ್ಮನರಿ ಆರ್ಟರಿ ಅಂತ ಕರಿತೀವಿ, ಇಲ್ಲಿ ಪುಷ್ಪಸಕ ಅಪಧಮನಿ ಅಂತ ಕರಿತೀವಿ. ಇಲ್ಲಿ ಪಲ್ಮನರಿ ವೇನ್ ಅಂತ ಕರಿತೀವಿ, ಪುಷ್ಪಸಕ ಅಭಿಧಮನಿ ಅಂತ ಕರಿತೀವಿ. ಲೆಫ್ಟ್ ಆರ್ಟ್ರಿಯಂ ಅಂತ ಕರಿತೀವಿ, ಎಡ ಹೃತ್ಕರ್ಣ. ಇಲ್ಲಿ ಮಿಟ್ರಲ್ ವಾಲ್ವ್ ಅಂತ ಕರಿತೀವಿ, ಇಲ್ಲಿ ದ್ವಿದಳ ಕವಟ. ಇಲ್ಲಿ ಬೈಕಸ್ಪೇಡ್ ವಾಲ್ವ್ ಅಂತ ಕೂಡ ಕರಿತೀವಿ. ಹಾಗೆ ಅಯೋರ್ಟಿಕ್ ವಾಲ್ ಅಂತ ಕರಿತೀವಿ, ಮಹಾ ಅಪಧಮನಿ ಕವಟ. ಹಾಗೆ ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ, ಎಡ ಹೃತ್ಕರ್ಷಿ. ಹಾಗೆ ಉಚ್ಚ ಅಭಿಧಮನಿ ಅಂತ ಇಲ್ಲಿ ನೋಡ್ತಾ ಹೋಗ್ತೀವಿ, ಸುಪೀರಿಯರ್ ವೆನೆಕಾವ. ಹಾಗೆ ಪುಷ್ಪಸಕ ಅಭಿಧಮನಿ, ಪಲ್ಮನರಿ ವೇನ್ ಅಂತಕ್ಕಂಥದ್ದು. ಹಾಗೆ ಬಲ ಹೃತ್ಕರ್ಣ ರೈಟ್ ಆಟ್ರಿಯಂ ಅಂತ ಕರಿತೀವಿ. ಹಾಗೆ ಪುಷ್ಪಸಕ ಕವಟ ಪಲ್ಮನರಿ ವಾಲ್ವ್ ಅಂತ ಕರಿತೀವಿ. ಹಾಗೆ ತ್ರಿದಳ ಕವಟ ಟ್ರೈಕೋಸ್ಪೇಡ್ ವಾಲ್ವ್ ಅಂತ ಕರಿತೀವಿ. ಇಲ್ಲಿ ನೀಚ ಅಭಿಧಮನಿ ಅಂತ ಕರಿತೀವಿ, ಇನ್ಫೀರಿಯರ್ ವೆನೆಕವ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಹಾಗೆ ಬಲ ಹೃತ್ಕರ್ಷಿ ರೈಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಹೃದಯದ ಪಾರ್ಟ್ಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಬಂದ್ವಿ. ಹಾಗಾದ್ರೆ ಹೃದಯದ ಯಾವ ಪಾರ್ಟ್ಗಳು ಯಾವ ಒಂದು ಕಾರ್ಯವನ್ನ ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಒಂದೊಂದಾಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಹೃದಯದ ಒಂದು ಇಲ್ಲಿ ಪುಷ್ಪಸಕ ಅಭಿಧಮನಿಗಳನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಒಂದು ಬಾಡಿಯ ಶ್ವಾಸಕೋಶಕ್ಕೆ ಕನೆಕ್ಟ್ ಆಗಿರುತ್ತದೆ ಈ ಪುಷ್ಪಸಕ ಅಭಿಧಮನಿ. ಇದನ್ನ ನೀವು ಫಸ್ಟ್ ತಿಳ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪುಷ್ಪಸಕ ಅಭಿಧಮನಿಗಳು ಇಲ್ಲಿ ನೋಡ್ತಾ ಇರಬಹುದಲ್ಲ, ಈ ತರ ವಾಲ್ವ್ ಇದಾವೆ, ನಾಳಗಳು. ಈ ನಾಳಗಳು ನಮ್ಮ ದೇಹದ ಶ್ವಾಸಕೋಶಕ್ಕೆ ಕನೆಕ್ಟ್ ಆಗಿರ್ತವೆ. ಈ ಶ್ವಾಸಕೋಶಕ್ಕೆ ಕನೆಕ್ಟ್ ಆದಾಗ ನಾವು ತೆಗೆದುಕೊಳ್ಳುತ್ತಿರುವ ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ಯುಕ್ತ ಒಂದು ಗಾಳಿಯನ್ನ ಶ್ವಾಸಕೋಶದಲ್ಲಿ ಗಾಳಿಗೂಡಗಳ ಮೂಲಕ ರಕ್ತದಲ್ಲಿ ಬೆರೆಯುತ್ತೆ, ಆಕ್ಸಿಜನ್ ಯುಕ್ತ ಒಂದು ಗಾಳಿ. ಆ ರೀತಿ ರಕ್ತಕ್ಕೆ ಬೆರೆತ ಆಕ್ಸಿಜನ್ ಯುಕ್ತ ಒಂದು ರಕ್ತ ಈ ಪುಷ್ಪಸಕ ಅಭಿಧಮನಿಗೆ ಆ ಒಂದು ಕನೆಕ್ಟ್ ಆಗಿರ್ತಲ್ಲ ನಾಳ, ಆ ನಾಳದ ಮೂಲಕ ರಕ್ತ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಯುಕ್ತ ರಕ್ತ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕ್ಸಿಜನ್ ಯುಕ್ತ ರಕ್ತ ಪುಷ್ಪಸಕ ಅಭಿಧಮನಿಗೆ ಫಸ್ಟ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮಾನವನ ಇಡೀ ದೇಹದ ಭಾಗಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಗಿಸಬೇಕಾದ ಒಂದು ಕಾರ್ಯ ಯಾವುದಂದ್ರೆ ಈ ಹೃದಯದ ಕಾರ್ಯ. ಹಾಗಾದ್ರೆ ಇಲ್ಲಿ ಮಾನವನ ಹೃದಯಕ್ಕೆ 4 ಕೋಣೆಗಳು ಪ್ರಮುಖವಾಗಿ ಕಂಡು ಬರುತ್ತವೆ. ಹಾಗಾದ್ರೆ 4 ಕೋಣೆಗಳು ಯಾವುವು? ಎಡ ಹೃತ್ಕರ್ಣ, ಎಡ ಹೃತ್ಕರ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕರ್ಷಿ. 4 ಹೃದಯದ ಕೋಣೆಗಳು ನಮ್ಮ ಮಾನವನ ದೇಹದಲ್ಲಿ ಹೃದಯಕ್ಕೆ ಇರ್ತವೆ. ಹಾಗಾದ್ರೆ ಇಲ್ಲಿ ಪಕ್ಷಿಗಳ ಹೃದಯಕ್ಕೆ 4 ಕೋಣೆಗಳು ಇರ್ತವೆ, ಮೀನಿನ ಹೃದಯಕ್ಕೆ 2 ಕೋಣೆಗಳು ಇರ್ತವೆ. ಈ ರೀತಿಯಾಗಿ ಮಾನವನ ಜೀವ ಒಂದು ಇರ್ತದಲ್ಲ, ಆ ಒಂದು ಜೀವದ ಒಂದು ಹೃದಯಕ್ಕೆ 4 ಕೋಣೆಗಳಿದ್ರೆ ಮತ್ಯಾವುದೋ ಇನ್ನೊಂದು ಜೀವದ ಹೃದಯಕ್ಕೆ ಬೇರೆ ಬೇರೆ ಕೋಣೆಗಳು ಇರ್ತವೆ.
ಹಾಗಾದ್ರೆ ಇಲ್ಲಿ ಮಾನವನ ಹೃದಯದ 4 ಕೋಣೆಗಳು ಈಗ ನೋಡ್ತಾ ಹೋದ್ವಿ. 4 ಕೋಣೆಗಳು ಯಾವ ಒಂದು ಭಾಗದಲ್ಲಿವೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನ ನಾವು ಎಡ ಹೃತ್ಕರ್ಣ ಅಂತ ಕರಿತೀವಿ. ಕರ್ಣ ಯಾವಾಗ್ಲೂ ಮೇಲೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಋಷಿ ಯಾವಾಗ್ಲೂ ಕೆಳಗೆ, ಕರ್ಣ ಎಡ ಹೃತ್ಕರ್ಣ ಮೇಲೆ, ಎಡ ಹೃತ್ಕರ್ಷಿ ಕೆಳಗೆ. ಈ ರೀತಿಯಾಗಿ ಹೃದಯ ನಮ್ಮ ಎಡಗೈ ಮುಷ್ಟಿಯಷ್ಟು ಇರುತ್ತೆ. ಒಂದು ಎಡ ಶ್ವಾಸಕೋಶದ ಹತ್ತಿರ ಸ್ವಲ್ಪ ಬಾಗಿರುತ್ತದೆ. ಇಲ್ಲಿ ಎಡ ಹೃತ್ಕರ್ಣ, ಎಡ ಹೃತ್ಕರ್ಷಿ ಇರುತ್ತೆ. ಬಲ ಹೃತ್ಕರ್ಣ, ಬಲ ಹೃತ್ಕರ್ಷಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಲ ಹೃತ್ಕರ್ಣ ಅಂತ ಕರಿತೀವಿ. ಹಾಗೆ ಇದನ್ನ ಬಲ ಹೃತ್ಕರ್ಷಿ ಅಂತ ಕರಿತೀವಿ. ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಬಂತಲ್ಲ, ಪುಷ್ಪಸಕ ಅಭಿಧಮನಿಗಳ ನಾಳದ ಮೂಲಕ ಆಕ್ಸಿಜನ್ ಯುಕ್ತ ರಕ್ತ ಇಲ್ಲಿ ದ್ವಿದಳ ಕವಾಟ ಇನ್ನೊಂದಿದೆ, ಬೈಕಾಸ್ಪೇಡ್ ವಾಲ್ವ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೈಕಾಸ್ಪೇಡ್ ವ್ಯಾಲ್ವ್. ಯಾವ ತರ ಇರುತ್ತೆ ಅಂದ್ರೆ ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ ನೋಡಿ, ಈ ತರ ಇರುತ್ತೆ ಬೈಕಾಸ್ಪೇಡ್ ವಾಲ್ವ್. ನೋಡ್ತಾ ಇರ್ಬೋದಲ್ಲ ನೀವು, ಈ ರೀತಿಯಾಗಿ ಇರುತ್ತೆ. ಆಕ್ಸಿಜನ್ ಯುಕ್ತ ರಕ್ತ ಈಗ ಯಾವ ರೀತಿ ಹೋಗುತ್ತೆ ಅಂದ್ರೆ ಈ ರೀತಿಯಾಗಿ ಬೈಕಾಸ್ಪೇಡ್ ವಾಲ್ವ್ ಹತ್ರ ಹೋಗುತ್ತೆ. ಈ ರೀತಿಯಾಗಿ ಎರಡು ಇಲ್ಲಿ ಡೋರ್ಗಳು ಇದಾವಲ್ಲ, ಈ ತರ ಇರೋದಕ್ಕೆ ನಾವು ದ್ವಿದಳ ಕವಾಟ ಅಂತ ಕರಿತೀವಿ. ಇದರ ಮೂಲಕ ಆಕ್ಸಿಜನ್ ಯುಕ್ತ ರಕ್ತ ಈ ತರ ಎಡ ಹೃತ್ಕರ್ಷಿಗೆ ಬರುತ್ತೆ. ಎಡ ಹೃತ್ಕರ್ಷಿಗೆ ಬಂದಾಗ ಅದು ಪಂಪ್ ಮೂಲಕ, ಇಲ್ಲಿ ಪಂಪ್ ನ ಮೂಲಕ ಮಹಾ ಅಪಧಮನಿ ನಾಳ ಇರುತ್ತಲ್ಲ, ಇದರ ಮೂಲಕ ಹೋಗುತ್ತೆ. ಇಲ್ಲಿ ಪಂಪ್ ಮಾಡಿದಾಗ ಆಕ್ಸಿಜನ್ ಯುಕ್ತ ರಕ್ತ ಮತ್ತೆ ವಾಪಸ್ ಹಿಂದ್ಗಡೆ ಹೋಗಬಾರ್ದು ಅಂತ ಈ ಒಂದು ಯಾವುದು ಈ ದ್ವಿದಳ ಕವಾಟ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮಹಾ ಅಪಧಮನಿ ಮೂಲಕ ಆಕ್ಸಿಜನ್ ಯುಕ್ತ ರಕ್ತ ನಮ್ಮ ದೇಹದಕ್ಕೆ ಈ ರೀತಿಯಾಗಿ ಹೋಗುತ್ತೆ. ದೇಹದ ಎಲ್ಲಾ ಭಾಗಗಳಿಗೆ ರಕ್ತದ ನಾಳದ ಮೂಲಕ ಹೋಗುತ್ತೆ. ಹಾರ್ಟ್ ಒಂದು ಕಾರ್ಯ ಇಲ್ಲಿಗೆ ಮುಗಿಯಿತು. ಆಕ್ಸಿಜನ್ ಯುಕ್ತ ರಕ್ತವನ್ನ ತೆಗೆದುಕೊಂಡು ಪಂಪ್ ಮಾಡುವ ಹಾರ್ಟ್ ನ ಕಾರ್ಯ ಇಲ್ಲಿ ಮುಗಿತು. ಇಲ್ಲಿಂದ ಯಾವುದರ ಕಾರ್ಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಕ್ತನಾಳಗಳು ಇರ್ತವೆ, ಅವುಗಳ ಕಾರ್ಯ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್ ಯುಕ್ತ ರಕ್ತವನ್ನ ನಾವು ಇಲ್ಲಿ ಮಾನವನ ದೇಹದ ಎಲ್ಲಾ ಭಾಗಗಳಿಗೆ ತೆಗೆದುಕೊಂಡು ಹೋಗುವುದು ಯಾವುದಂದ್ರೆ ಆಕ್ಸಿಜನ್ ಯುಕ್ತ ರಕ್ತವನ್ನ ರಕ್ತನಾಳಗಳು ತೆಗೆದುಕೊಂಡು ಹೋಗ್ತವೆ. ನೆಕ್ಸ್ಟ್, ಈಗ ಆಕ್ಸಿಜನ್ ಅನ್ನ ಪೂರೈಸಿತು, ಆದ್ರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಬರುತ್ತಲ್ಲ, ಮಾನವನ ದೇಹದಲ್ಲಿ ಆಕ್ಸಿಜನ್ ಅನ್ನ ಬಳಸಿಕೊಂಡು ಇಲ್ಲಿ ಮಾನವನ ಎಲ್ಲಾ ಭಾಗಗಳು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವೆ. ಹಾಗಾದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡು ಬರಬೇಕಾದ್ರೆ ಯಾವ ಒಂದು ನಾಳಗಳು ಹೆಲ್ಪ್ ಆಗುತ್ತವೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಉಚ್ಚ ಅಭಿಧಮನಿಗಳ ಮೂಲಕ ಮತ್ತೆ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ ನಮ್ಮ ಹೃದಯಕ್ಕೆ ಬರುತ್ತೆ. ಅದೇ ರಕ್ತನಾಳಗಳು ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ತರ್ತವೆ. ಹಾಗೆ ಕೇವಲ ಉಚ್ಚ ಅಭಿಧಮನಿ ಮೂಲಕ ಇಲ್ಲಿ ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಇಂಗಾಲ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ತೆಗೆದುಕೊಂಡು ಬರಬೇಕಾದ್ರೆ ಮಾನವನ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ರಕ್ತನಾಳಗಳು ಇರ್ತಾವಲ್ಲ, ಈ ತರ ಮೇಲ್ಭಾಗದಿಂದ ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ರಕ್ತವನ್ನ ಈ ರೀತಿಯಾಗಿ ತರ್ತವೆ. ಇಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಈ ರೀತಿಯಾಗಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದ ಇಲ್ಲಿ ಬಲ ಹೃತ್ಕರ್ಣ, ವೆರಿ ವೆರಿ ಇಂಪಾರ್ಟೆಂಟ್, ಬಲ ಹೃತ್ಕರ್ಣಕ್ಕೆ ತರ್ತವೆ. ನೆಕ್ಸ್ಟ್, ಬಲ ಹೃತ್ಕರ್ಣಕ್ಕೆ ಬಂದ ಆಕ್ಸಿಜನ್ ರಹಿತ ರಕ್ತ ಇಲ್ಲಿ ತ್ರಿದಳ ಕವಾಟ ಇದೆ ನೋಡಿ. ತ್ರಿದಳ ಕವಾಟ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತ್ರಿದಳ ಕವಾಟದ ಮೂಲಕ ಪಂಪ್ ಮಾಡುತ್ತೆ. ಹಾಗಾದ್ರೆ ತ್ರಿದಳ ಕವಾಟ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾನು ಈಗಾಗಲೇ ತಂದಿದ್ದೇನೆ ನೋಡಿ. ಈ ರೀತಿಯಾಗಿ ತ್ರಿದಳ ಕವಾಟ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ರೀತಿಯಾಗಿ 3 ಡೋರ್ಗಳು ತೆಗಿತಾ ಹೋಗ್ತವೆ. ಇಲ್ಲಿ ನೀವು ನೋಡ್ತಾ ಇರಬಹುದು 3 ಡೋರ್ಗಳು ಇರ್ತಾವಲ್ಲ, ಅದಕ್ಕಾಗಿ ನಾವು ತ್ರಿದಳ ಕವಾಟ ಅಂತ ಕರಿತೀವಿ. ಹಾಗಾದ್ರೆ ಬಲ ಹೃತ್ಕರ್ಣಕ್ಕೆ ಬಂದಂತಹ ಆಕ್ಸಿಜನ್ ರಹಿತ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ ತ್ರಿದಳ ಕವಾಟದ ಮೂಲಕ ಇಲ್ಲಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಬಲ ಹೃತ್ಕರ್ಷಿಗೆ ಹೋಗುತ್ತೆ. ನೆಕ್ಸ್ಟ್, ಬಲ ಹೃತ್ಕರ್ಷಿಗೆ ಬಂದಂತಹ ಆಕ್ಸಿಜನ್ ರಹಿತ ರಕ್ತ ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ, ಪುಷ್ಪಸಕ ಅಪಧಮನಿ ಈ ರೀತಿಯಾಗಿ ಬರುತ್ತೆ. ಪುಷ್ಪಸಕ ಅಪಧಮನಿಯ ಮೂಲಕ ಆಕ್ಸಿಜನ್ ರಹಿತ ರಕ್ತ ಬರುತ್ತೆ. ನೆಕ್ಸ್ಟ್, ಪುಷ್ಪಸಕ ಅಪಧಮನಿನೂ ಕೂಡ ನಮಗೆ ಇಲ್ಲಿ ಶ್ವಾಸಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ. ಪುಷ್ಪಸಕ ಅಪಧಮನಿ ಶ್ವಾಸಕೋಶಕ್ಕೆ ಯಾವ ಒಂದು ರಕ್ತವನ್ನ ಕಳಿಸುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ. ಇಲ್ಲಿ ಪುಷ್ಪಸಕ ಅಪಧಮನಿ ಆಕ್ಸಿಜನ್ ರಹಿತ ರಕ್ತವನ್ನ, ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ.
ಇಲ್ಲಿ ಪುಷ್ಪಸಖ ಅಭಿಧಮನಿ ಆಕ್ಸಿಜನ್ ಯುಕ್ತ ರಕ್ತವನ್ನ ನಮ್ಮ ಹೃದಯಕ್ಕೆ, ನಮ್ಮ ಮಾನವನ ದೇಹದ ಹೃದಯಕ್ಕೆ ತೆಗೆದುಕೊಂಡು ಬಂದ್ರೆ, ಇಲ್ಲಿ ಪುಷ್ಪಸಖ ಅಪಧಮನಿ ಇಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಶ್ವಾಸಕೋಶಕ್ಕೆ ಕಳುಹಿಸುತ್ತೆ. ಹಾಗಾದ್ರೆ ಇದಿಷ್ಟು ಇಲ್ಲಿ ಮಾನವನ ಹೃದಯದಲ್ಲಿ ನಡೆಯುವಂತಹ ಪ್ರೋಗ್ರೆಸ್ ಸಂಪೂರ್ಣವಾಗಿ ನೋಡ್ತಾ ಹೋದ್ವಿ. ಈ ತರ ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ರಹಿತ ರಕ್ತ ನಮ್ಮಲ್ಲಿ ಯಾವ ರೀತಿಯಾಗಿ ಹೃದಯ ಪಂಪ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಇಲ್ಲಿ ಸಪರೇಟ್ ಆಗಿ ನಾವು ಇನ್ನೊಂದು ಬಾರಿ ಅನಲೈಸ್ ಮಾಡೋಣ. ನೋಡ್ರಿ, ಪುಷ್ಪಸಖ ಅಭಿಧಮನಿ ಅಂತ ಹೇಳಿದ್ವಲ್ಲ, ಇದು ಶ್ವಾಸಕೋಶಕ್ಕೆ ಕನೆಕ್ಟ್ ಇರುತ್ತೆ. ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನ ತೆಗೆದುಕೊಂಡು ಈ ರೀತಿಯಾಗಿ ಇಲ್ಲಿ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣಕ್ಕೆ ಪಂಪ್ ಮಾಡಿದಾಗ ಮತ್ತೆ ಇಲ್ಲಿ ದ್ವಿದಳ ಕವಾಟ ಇರುತ್ತೆ ಅಂತ ಈಗ ತಾನೇ ಹೇಳಿದೆ. ದ್ವಿದಳ ಕವಾಟದ ಮೂಲಕ ಮತ್ತೆ ಬಂದು ಇಲ್ಲಿ ಎಡ ಹೃತ್ಕರ್ಷಿಗೆ ಬರುತ್ತೆ. ಎಡ ಹೃತ್ಕರ್ಷಿಗೆ ಬಂದಂತಹ ರಕ್ತ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಇದು ಮಹಾಪಧಮನಿ ಒಂದು ಭಾಗಕ್ಕೆ ಹೋಗುತ್ತೆ. ಮಹಾಪಧಮನಿ ಮೂಲಕ ಪಂಪ್ ಮಾಡಿದಾಗ ಮತ್ತೆ ರಕ್ತನಾಳಗಳು ಆಕ್ಸಿಜನ್ ಯುಕ್ತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತವೆ. ಮತ್ತೆ ಆಕ್ಸಿಜನ್ ರಹಿತ ರಕ್ತವನ್ನ, ಇಂಗಾಲದ ಡೈಆಕ್ಸೈಡ್ ರಕ್ತವನ್ನ ಮತ್ತೆ ತೆಗೆದುಕೊಂಡು ರಕ್ತನಾಳಗಳು ಎಲ್ಲಿಗೆ ಬರ್ತವೆ ಅಂದ್ರೆ ನೀಚ ಅಭಿಧಮನಿಗೆ ಬರ್ತವೆ. ಇಲ್ಲಿ ನೀಚ ಅಭಿಧಮನಿಗಳು ದೇಹದ ಮೇಲ್ಭಾಗದಲ್ಲಿ ಒಂದಿರುತ್ತೆ, ದೇಹದ ಕೆಳಭಾಗದಲ್ಲಿ ನಾಳ ಹೊಂದಿರುತ್ತೆ. ದೇಹದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ರಹಿತ ರಕ್ತವನ್ನ ನೀಚ ಅಭಿಧಮನಿ ಮೇಲೆಯಿಂದ ತೆಗೆದುಕೊಂಡ್ರೆ, ದೇಹದ ಕೆಳಭಾಗದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ರಹಿತ ರಕ್ತವನ್ನ ದೇಹದ ಕೆಳಭಾಗದಲ್ಲಿ ಇರ್ತಕ್ಕಂಥ ನಾಳಗಳ ಮೂಲಕ ತೆಗೆದುಕೊಳ್ಳುತ್ತೆ. ಇದು ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಆಕ್ಸಿಜನ್ ರಹಿತ ರಕ್ತ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ. ನೆಕ್ಸ್ಟ್ ಇದು ತ್ರಿದಳ ಕವಟಕ್ಕೆ ಬರುತ್ತೆ. ತ್ರಿದಳ ಕವಟದ ಮೂಲಕ ಪಂಪ್ ಮಾಡಿದಾಗ ಮತ್ತೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಪುಷ್ಪಸಖ ಅಪಧಮನಿಗೆ ಬರುತ್ತೆ. ಪುಷ್ಪಸಖ ಅಪಧಮನಿ ಮೂಲಕ ಇಲ್ಲಿ ಮತ್ತೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿ ಮತ್ತೆ ಇಂಗಾಲದ ಡೈಆಕ್ಸೈಡ್ ನಾವು ಹೊರಕ್ಕೆ ಬಿಟ್ಟು ಮತ್ತೆ ಆಕ್ಸಿಜನ್ ಯುಕ್ತ ರಕ್ತವನ್ನು ತೆಗೆದುಕೊಂಡಾಗ ಮತ್ತೆ ಆಕ್ಸಿಜನ್ ರಕ್ತ ಇಲ್ಲಿ ಪುಷ್ಪಸಖ ಅಭಿಧಮನಿಗೆ ಬರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇದು ಪುಷ್ಪಸಖ ಅಪಧಮನಿ, ಇದು ಪುಷ್ಪಸಖ ಅಭಿಧಮನಿ. ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕನ್ಫ್ಯೂಸ್ ಆಗ್ತೀರಂತ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಹೃದಯದ ಕಾರ್ಯವನ್ನ ನಾವು ಇಲ್ಲಿ ನೋಡಿದ್ವಿ. ಹಾಗಾದ್ರೆ ಹೃದಯದ ಬಡಿತಕ್ಕೆ ಯಾವ ರೀತಿ ಹೃದಯದಲ್ಲಿ ಇರ್ತಕ್ಕಂಥ ಪಾರ್ಟ್ಗಳು ಹೆಲ್ಪ್ ಮಾಡ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಮತ್ತೆ 3-4 ಪಾರ್ಟ್ಗಳು ಬಂದ್ವಿ. ಇಲ್ಲಿ ಅವಿಷ್ಟು ಪಾರ್ಟ್ಗಳನ್ನ ನಾವು ನೋಡಿದೆ. ಮತ್ತೆ 3-4 ಪಾರ್ಟ್ಗಳ ಮಹತ್ವದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರತಿಯೊಬ್ಬರಲ್ಲಿ, ಮನುಷ್ಯರಲ್ಲಿ 72ರಿಂದ 80 ಬಾರಿ 1 ನಿಮಿಷಕ್ಕೆ ಹೃದಯದ ಬಡಿತ ಉಂಟಾಗುತ್ತೆ. ಲಬ್ ಡಬ್ ಅಂತಕ್ಕಂಥ ಸೌಂಡ್ ಅನ್ನ ಇಲ್ಲಿ ಮುಡಿಸುತ್ತಲ್ಲ, ಇದು ಹೃದಯದ ಬಡಿತದ ಒಂದು ಶಬ್ದ. 1 ನಿಮಿಷಕ್ಕೆ ಪುರುಷರಲ್ಲಿ 72 ಬಾರಿ ಹೃದಯದ ಬಡಿತ ಉಂಟಾದ್ರೆ ಮಹಿಳೆಯರಲ್ಲಿ 80 ಬಾರಿ ಹೃದಯದ ಬಡಿತ ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಸ್ಯಾನ್ ಅಂತಕ್ಕಂಥ ಪಾರ್ಟ್ ಅನ್ನ ನೀವು ನೋಡ್ತಾ ಇರಬಹುದು. ಸ್ಯಾನ್ ಅಂದ್ರೆ ಏನು? ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಫೇಸ್ ಮೇಕರ್ ಅಂತ ಕರಿತೀವಿ, ಮಾನವನ ಹೃದಯದ ಫೇಸ್ ಮೇಕರ್ ಅಂತ ಕರಿತೀವಿ ಸ್ಯಾನ್ ಅನ್ನ. ಸ್ಯಾನ್ ಅಂದ್ರೆ ಏನು? ಸೈನೋ ಆರ್ಟ್ರಿಯಲ್ ನೋಡ್ ಅಂತ ಕರಿತೀವಿ. ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ ಕ್ವಶನ್ ಅನ್ನ. ಸೈನೋ ಆರ್ಟ್ರಿಯಲ್ ನೋಡ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಹಾಗಾದ್ರೆ ಇಲ್ಲಿ ಮೆದುಳಿನಿಂದ ಬಂದಂತಹ ಹಾರ್ಟ್ಗೆ 2 ವೈರ್ ಇರ್ತವೆ. ಮೆದುಳಿನಿಂದ ಹಾರ್ಟ್ಗೆ ಆ ಒಂದು ವೈರ್ ಅಂದ್ರೆ ನಾಳ ಇರುತ್ತೆ ಅಂತ. ಇಲ್ಲಿ ಸಪರೇಟ್ ಆಗಿ ನಾಳಗಳ ಮೂಲಕ ವಿದ್ಯುತ್ ಅಲೆಗಳನ್ನ ಮೆದುಳು ಹೃದಯಕ್ಕೆ ಕಳಿಸುತ್ತೆ. ಹೃದಯದಿಂದ ಇಲ್ಲಿ ಸ್ಯಾನ್ಗೆ ಬರುತ್ತೆ ಈ ವಿದ್ಯುತ್ ಅಲೆಗಳು ಮೆದುಳಿನಿಂದ. ಈ ಸ್ಯಾನ್ ಏನ್ ಮಾಡುತ್ತೆ ಅಂದ್ರೆ, ಈ ಸ್ಯಾನ್ ಅದೇ ವಿದ್ಯುತ್ ಅಲೆಗಳನ್ನ ಮತ್ತೆ AVN ಗೆ ಕಳಿಸುತ್ತೆ. ಇಲ್ಲಿ AVN ಅಂದ್ರೆ ಏನು? ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. AVN ಅಂದ್ರೆ ಆರ್ಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಂತ ಕರಿತೀವಿ. AVN ಮತ್ತೆ ಏನ್ ಮಾಡುತ್ತೆ ಅಂದ್ರೆ, ಸ್ಯಾನ್ ಕಳಿಸ್ತಕ್ಕಂಥ ವಿದ್ಯುತ್ ಅಲೆಗಳನ್ನ ಇಲ್ಲಿ ಭೌತಿಕ ರೂಪದಕ್ಕೆ, ಕಾರ್ಯರೂಪಕ್ಕೆ ತರುತ್ತೆ. ಇದು ಬಂಡಲ್ ಆಫ್ ಈಸ್ಗೆ ಕಳಿಸುತ್ತೆ. ನೋಡಪ್ಪ, ಸ್ಯಾನ್ ನನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಇಲ್ಲಿ ಹೃದಯದ ಬಡಿತವನ್ನ ಸ್ಟಾರ್ಟ್ ಮಾಡುವಂತ ಹೇಳ್ತಾ ಇದ್ದಾನೆ ಸ್ಯಾನ್. ಇಲ್ಲಿ ಬಂಡಲ್ ಆಫ್ ಈಸ್, ನೀನು ಕೂಡ ನನ್ಗೆ ಹೆಲ್ಪ್ ಮಾಡು, ಹೃದಯದ ಬಡಿತಕ್ಕೆ ಸಂಕೋಚನ ಹಾಗೂ ವಿಕೋಚನಕ್ಕೆ ಸಹಾಯ ಮಾಡುವಂತ AVN ಬಂಡಲ್ ಆಫ್ ಈಸ್ಗೆ ಹೇಳುತ್ತೆ. ನೆಕ್ಸ್ಟ್ ಬಂಡಲ್ ಆಫ್ ಈಸ್ ಏನ್ ಹೇಳುತ್ತೆ? ಪರ್ಕ್ಯೂಷನ್ ಫೈಬರ್ಸ್ ನ ಸಹಾಯವನ್ನ ತೆಗೆದುಕೊಂಡು ಲಬ್ ಡಬ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೃದಯ. ಸ್ವಲ್ಪ ಕರೆಂಟ್ ಹೋಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರ್ಲಿ, ಹೃದಯದ ಬಗ್ಗೆ ನಾವು ಮತ್ತಷ್ಟು ವಿಷಯಗಳನ್ನ ಯಾವ ರೀತಿಯಾಗಿ ಎಕ್ಸಾಮ್ಗೆ ಹೃದಯದ ಬಗ್ಗೆ ಕೇಳ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ. ಮತ್ತೊಂದು ಪ್ರಯೋಗವನ್ನ ಇಲ್ಲಿ ತಂದಿದ್ದೇನೆ. ಹೃದಯದ ಒಂದು ಪದರಗಳು ಯಾವ ರೀತಿಯಾಗಿ ಇರ್ತವೆ? ನಮ್ಮ ಒಂದು ಹೃದಯದಲ್ಲಿ ನೋಡ್ರಿ 3 ರೀತಿಯಾಗಿರ್ತಕ್ಕಂಥ ಪದರಗಳು ಇರ್ತವೆ.
ಯಾವುವು ಅಂದ್ರೆ ಇಲ್ಲಿ ಪೆರಿಕಾರ್ಡಿಯಂ, ಪೆರಿಕಾರ್ಡಿಯಂ, ಮಯೋಕಾರ್ಡಿಯಂ, ಮಯೋಕಾರ್ಡಿಯಂ ಹಾಗೆ ಎಂಡೋಕಾರ್ಡಿಯಂ ಅಂತ ಕರಿತೀವಿ. ಎಂಡೋಕಾರ್ಡಿಯಂ 3 ಪ್ರಮುಖ ಹೃದಯದ ಭಾಗಗಳನ್ನ ನಾವು ಇಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ ಅವು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದನ್ನ ಮತ್ತೊಂದು ಪ್ರಯೋಗದೊಂದಿಗೆ ಇಲ್ಲಿ ತಂದಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದು ಈರುಳ್ಳಿ. ಇದನ್ನ ನೀವು ಹೃದಯ ಅನ್ಕೊಳ್ಳಿ. ಈ ಒಂದು ಹೃದಯದಲ್ಲಿ ಪೆರಿಕಾರ್ಡಿಯಂ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿಯಾಗಿ ನಾವು ಮೇಲ್ಪದರವನ್ನ ತೆಗಿತೀವಲ್ಲ, ಈ ರೀತಿಯಾಗಿ ಪೆರಿಕಾರ್ಡಿಯಂ ಇರುತ್ತೆ, ಲೇಯರ್ ಇರುತ್ತೆ ಹೃದಯದ ಮೇಲ್ಭಾಗದಲ್ಲಿ. ಮತ್ತೊಂದು ಹೃದಯದ ಪದರು, 3 ಪದರಗಳನ್ನ ನಾವು ನೋಡ್ತೀವಿ. ಇಲ್ಲಿ ಪೆರಿಕಾರ್ಡಿಯಂ ಅನ್ನು ತೋರಿಸಿದೆ. ಈಗ ಮಯೋಕಾರ್ಡಿಯಂ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿಯಾಗಿ ನೀವು ನೋಡ್ತಾ ಇರಬಹುದು, ಇದು ಮಯೋಕಾರ್ಡಿಯಂ. ಈ ರೀತಿಯಾಗಿ ಪದರನ್ನ, ಮತ್ತೊಂದು ಪದರವನ್ನ ತೆಗಿತೀನಲ್ಲ, ಇದು ಮಯೋಕಾರ್ಡಿಯಂ. ಹಾಗಾದ್ರೆ ಉಳಿದಿದ್ದು ಯಾವ್ದಂದ್ರೆ ಎಂಡೋಕಾರ್ಡಿಯಂ. ಇದರ ಒಳಗೆ ಇರ್ತಕ್ಕಂಥದ್ದು ಎಂಡೋಕಾರ್ಡಿಯಂ. ಇದಿಷ್ಟು ಮಾನವನ 3 ಪದರಗಳ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೆಪ್ಟಮ್ ಅಂತಕ್ಕಂಥದ್ದು ಹೃದಯದ ಯಾವ ಭಾಗದಲ್ಲಿದೆ? ಇದು ಸೆಪ್ಟಮ್. ಸೆಪ್ಟಮ್ ಅಂತಕ್ಕಂಥದ್ದು ಇಲ್ಲಿ ಹೃದಯದ ಮತ್ತೊಂದು ಭಾಗ. ಇಲ್ಲಿ ಎರೈಸ್ ಮಾಡ್ತಾ ಇದೀನಲ್ಲ, ಇದು ಸೆಪ್ಟಮ್. ಇದು ಯಾವ ಒಂದು ಕಾರ್ಯಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಎಡ ಹೃತ್ಕರ್ಣ ಹಾಗೂ ಎಡ ಹೃತ್ಕರ್ಷಿ, ಬಲ ಹೃತ್ಕರ್ಣ ಬಲ ಹೃತ್ಕರ್ಷಿಯಲ್ಲಿ ಇರ್ತಕ್ಕಂಥ ಬ್ಲಡ್ ಅನ್ನ ಕೂಡಬಾರ್ದು ಅಂತಕ್ಕಂಥದ್ದನ್ನ ಸಹಾಯ ಮಾಡುತ್ತೆ, ಡಿವೈಡ್ ಮಾಡುತ್ತೆ ಸೆಪ್ಟಮ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಿಷ್ಟು ಹೃದಯದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋದ್ವಿ. ಹಾಗಾದ್ರೆ ನೆಕ್ಸ್ಟ್ ಹೃದಯದ ಬಗ್ಗೆ ಯಾವೆಲ್ಲ ಕ್ವಶನ್ ಅನ್ನ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗೋಣ. ಹೃದಯದ ಬಗೆಗಿನ ಅಧ್ಯಯನವನ್ನ ಈ ರೀತಿ ಕರಿತೀವಿ. ಆಪ್ಷನ್ ಎ ಕಾರ್ಡಿಯಾಲಜಿ, ಆಪ್ಷನ್ ಬಿ ಹೆಮಟಾಲಜಿ, ಆಪ್ಷನ್ ಸಿ ಆಸ್ಟಿಯಾಲಜಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಆಪ್ಷನ್ ಎ ಆಗುತ್ತೆ. ಹೃದಯದ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಅಧ್ಯಯನವನ್ನ ನಾವು ಕಾರ್ಡಿಯಾಲಜಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಹೃದಯ ಎಷ್ಟು ತೂಕ ಇರುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. 1150 ಗ್ರಾಮ್ ಇರುತ್ತೋ, 650 ಗ್ರಾಮ್ ಇರುತ್ತೋ, ಸಿ 300 ಗ್ರಾಮ್ ಇರುತ್ತೋ, ಆಪ್ಷನ್ ಡಿ 1000 ಗ್ರಾಮ್ ಇರುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತಂದ್ರೆ 300 ಗ್ರಾಮ್ ಇರುತ್ತದೆ ಸಾಮಾನ್ಯವಾಗಿ ವಯಸ್ಕ ಮನುಷ್ಯನ ಹೃದಯ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಹೃದಯವನ್ನ ಆವರಿಸಿರುವ ಪೊರೆಗೆ ಏನೆಂದು ಕರಿತೀವಿ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಪೆರಿಕಾರ್ಡಿಯಂ, ಪೆರಿಟೋನಿಯಂ, ಫ್ಲೋರಾ ಹಾಗೆ ಮ್ಯೂಕಸ್. ಈಗ ತಾನೇ ಮತ್ತೊಂದು ಪ್ರಯೋಗವನ್ನ ನಿಮಗೆ ತೋರಿಸಿದ್ದೆ. ಹೃದಯವನ್ನ ಆವರಿಸಿರುವ ಹೊರೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಪೆರಿಕಾರ್ಡಿಯಂ ಅಂತ ಕರಿತೀವಿ. ಅದರೊಳಗಿರ್ತಕ್ಕಂಥದ್ದು ಮಯೋಕಾರ್ಡಿಯಂ, ಹಾಗೆ ಅದರೊಳಗಿರ್ತಕ್ಕಂಥದ್ದು ಎಂಡೋಕಾರ್ಡಿಯಂ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ರಕ್ತದ ಒತ್ತಡವನ್ನ ಅಳೆಯುವ ಮಾಪಕ ಯಾವುದಂತ ಕ್ವಶನ್ ಅನ್ನ ಕೇಳಿದರೆ ಆಪ್ಷನ್ ಎ ಅಮೀಟರ್, ಆಪ್ಷನ್ ಬಿ ಸಿಗ್ಮೋಮಾನೋಮೀಟರ್, ಥರ್ಮೋಮೀಟರ್, ಅಲ್ಟಿಮೀಟರ್. ರಕ್ತದ ಒತ್ತಡವನ್ನ ಅಳೆಯುವ ಮಾನ ಯಾವುದಂದ್ರೆ ಸಿಗ್ಮೋಮಾನೋಮೀಟರ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸಾಮಾನ್ಯ ವಯಸ್ಕ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟಿರುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಇಲ್ಲಿ 120/50 ಇಲ್ಲಿ ಹೃದಯದ ಒಂದು ಬಡಿತ ಇರುತ್ತೋ, ಹಾಗೆ 120/80 ಹೃದಯದ ಬಡಿತ ಇರುತ್ತೋ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ 120/80. ಇಲ್ಲಿ BPA ಅಂತ ಕರಿತೀವಲ್ಲ, ಅದನ್ನು ನಾವು ರಕ್ತದ ಒತ್ತಡ ಅಂತ ಕರಿತೀವಿ. ಎಷ್ಟಿರುತ್ತೆ, ಸಿಸ್ಟೋಲ್ ಅಂಡ್ ಡಯಾಸ್ಟೋಲ್ ಮೂಲಕ ನಾವು BP ಅನ್ನ ಚೆಕ್ ಮಾಡ್ತೀವಿ. ಹೃದಯದ ಬಡಿತ ಸಿಸ್ಟೋಲ್ ಎಷ್ಟಿದೆ, ಡಯಾಸ್ಟೋಲ್ ಎಷ್ಟಿದೆ ಅಂತದನ್ನ ಇಲ್ಲಿ ನಾವು ಚೆಕ್ ಮಾಡ್ತೀವಿ BP ಯಲ್ಲಿ. ಹೃದಯದ ಬಡಿತವನ್ನ ಅಳೆಯುವ ಮಾಪಕ ಯಾವುದು ಅಂತ ಕೇಳ್ತಾರೆ. ಮೈಕ್ರೋಸ್ಕೋಪ್ ಅಂತ ಕರಿತೀವಿ, ಅಥವಾ ಸ್ಪಿಗ್ಮೋಮಾನೋಮೀಟರ್ ಮಾಪಕ ಅಂತ ಕರಿತೀವಿ, ಸ್ಟೆಥೋಸ್ಕೋಪ್ ಅಂತ ಕರಿತೀವಿ, ECG ಅಂತ ಕರಿತೀವಿ. ಹೃದಯದ ಬಡಿತವನ್ನ ಅಳೆಯುವ ಮಾಪಕ ಡಾಕ್ಟರ್ ಹಿಡ್ಕೊಂಡಿರ್ತಾರಲ್ಲ ಒಂದು ಕೊಳಲ್ಲಿ, ಅದನ್ನ ನಾವು ಸ್ಟೆಥೋಸ್ಕೋಪ್ ಮೂಲಕ ಹೃದಯದ ಬಡಿತವನ್ನ ಅಳೆಯುತ್ತೇವೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೃದಯದ ಬಡಿತವನ್ನ ಉತ್ತೇಜಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಥೈರಾಕ್ಸಿನ್, ಡೋಪಾಮೈನ್, ಈಸ್ಟ್ರೋಜನ್. ಮೇಲಿನ ಯಾವುದು ಅಲ್ಲ. ಇಲ್ಲಿ ಥೈರಾಕ್ಸಿನ್ ಹೃದಯದ ಬಡಿತವನ್ನ ಉತ್ತೇಜಿಸುವ ಹಾರ್ಮೋನ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೃದಯದ ಗತಿ ವಿಧಾನಗಳನ್ನ ಅಳತೆ ಮಾಡುವ ಒಂದು ಯಂತ್ರ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಅಂದ್ರೆ ಹೃದಯ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನ ನಾವು ತಿಳ್ಕೊಳ್ಳೋದು ಯಾವ ಒಂದು ಮಿಷನ್ ನ ಮೂಲಕ ಅಂತ
ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗಿದ್ದಾರೆ. ಇಸಿಜಿ, ಇಇಜಿ, ಸಿಗ್ಮೋಮಾನೋಮೀಟರ್ ಮೇಲಿನ ಯಾವುದು ಅಲ್ಲ? ಇಸಿಜಿ ಅನ್ನ ನಾವು ಹೃದಯದ ವಿಧಿವಿಧಾನಗಳನ್ನ ಅಳತೆ ಮಾಡುವ ಒಂದು ಇಲ್ಲಿ ಯಂತ್ರವನ್ನ ನಾವು ಕರಿತೀವಿ. ಇಸಿಜಿ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ವೀನಸ್ ಆರ್ಟ್ ಇದು ಯಾವುದರ ಹೃದಯವನ್ನ ಅಳತೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಮೀನು, ಪಕ್ಷಿ, ಮನುಷ್ಯ, ಕೋತಿ. ಇದು ಯಾವುದರ ಹೃದಯ ಅಂತ ಕರಿತೀವಿ, ಅಳತೆ ಮಾಡೋದಲ್ಲ, ಸಾರಿ. ವೀನಸ್ ಆರ್ಟ್ ಅಂತ ನಾವು ಮೀನಿನ ಹೃದಯಕ್ಕೆ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದನ್ನ ಹೃದಯದ ಪ್ರಾರಂಭಿಕ ಫೇಸ್ ಮೇಕರ್ ಅಂತ ಕರಿತೀವಿ? ಈಗ ತಾನೇ ಹೇಳಿದೆ, ಫೇಸ್ ಮೇಕರ್, ಹೃದಯದ ಫೇಸ್ ಮೇಕರ್ ಸ್ಯಾನ್ ಅಂತಕ್ಕಂತ ಕರಿತೀವಿ. ಸೈನೋ ಆರ್ಟ್ರಿಯೋ ನೋಡ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ರಕ್ತದ ಒತ್ತಡ ಹೆಚ್ಚಾಗುವುದಕ್ಕೆ ಏನಂತ ಕರಿತೀವಿ? ಹೈಪರ್ ಟೆನ್ಷನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮನುಷ್ಯನ ಒಂದು ಹೃದಯದ ಬಡಿತಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದರೆ ಇದಕ್ಕೆ ಆನ್ಸರ್ ಏನಾಗುತ್ತೆ? 0.8 ಸೆಕೆಂಡ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಾರ್ವಿಕ್ 7 ಎಂಬುದು ಏನು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಇದು ಫೇಸ್ ಮೇಕರ್ ಅಂತ ಕರಿತೀವಿ. ಫೇಸ್ ಮೇಕರ್ ಈಗಾಗಲೇ ಹೇಳಿದೆ, SAN ಸ್ಯಾನ್ಗೆ ಕರಿತೀವಿ. ಕೃತಕ ಹೃದಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಜಾರ್ವಿಕ್ 7 ಅಂತಕ್ಕಂಥದ್ದು ಕೃತಕ ಹೃದಯ. ಇಲ್ಲಿ ಕೊನೆಯ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಆಂಜಿಯೋಲಜಿಯ ಜನಕ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಮ್ಯಾಕ್ಸ್ವೆಲ್, ಆಪ್ಷನ್ ಸಿ ಅಲೆಕ್ಸಾಂಡರ್, ಆಪ್ಷನ್ ಡಿ ವಿಲಿಯಂ ಆರ್ವೆ. ರಕ್ತ ಪರಿಚಲನೆ ಪಿತಾಮಹ ಅಂತ ಕರಿತೀವಿ ವಿಲಿಯಂ ಆರ್ವೆಯನ್ನ. ಇವರೇ ಆಂಜಿಯೋಲಜಿಯ ಜನಕ. ಆಂಜಿಯೋಲಜಿ ಅಂದ್ರೆ ಏನು? ಇಲ್ಲಿ ರಕ್ತಕ್ಕೆ ಸಾಗುವ ಒಂದು ಹೃದಯ ರಕ್ತನಾಳಗಳು ಇರ್ತಾವಲ್ಲ, ಅದರಲ್ಲಿ ಕ್ಯಾಲ್ಸಿಯಂ ಕೂತ್ಕೊಂಡು ಈ ರೀತಿಯಾಗಿ, ಸಾರಿ, ಇನ್ನೊಂದು ಇಲ್ಲಿ ದೊಡ್ಡ ಚಿತ್ರವನ್ನು ತೆಗೆದುಕೊಳ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಈ ರೀತಿಯಾಗಿ ರಕ್ತನಾಳ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಯಂ ಈ ರೀತಿಯಾಗಿ ಕೂತ್ಕೊಂಡು ಇಲ್ಲಿ ರಕ್ತ ಸಾಗಲಿಕ್ಕೆ ಇಲ್ಲಿ ಅಡ್ಡಿಪಡಿಸುತ್ತೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕಟ್ ಮಾಡಕ್ಕೂ ಆಗೋದಿಲ್ಲ, ತೆಗೆದುಹಾಕಕ್ಕೂ ಆಗೋದಿಲ್ಲ. ಹಾಗಾಗಿ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಸ್ಟಿನ್ ಅಂತಕ್ಕಂಥದ್ದನ್ನ ಹಾಕ್ತಾರೆ. ಸ್ಟಂಟ್ ಹಾಕ್ತಾರೆ. ಅದರ ಮೂಲಕ ಇದನ್ನ ಹಿಗ್ಗಿಸ್ತಾರೆ. ಈ ರೀತಿಯಾಗಿ ಹಿಗ್ಗಿಸ್ತಾರೆ ಇದನ್ನ. ಅವಾಗ ರಕ್ತ ಸುಗಮವಾಗಿ ಪರಿಚಲನೆ ಆಗುತ್ತೆ. ಇದನ್ನ ನಾವು ಆಂಜಿಯೋಲಜಿ ಅಂತ ಕರಿತೀವಿ. ಆಗ ನಾವು ಇದಕ್ಕೆ ಇನ್ನೊಂದು ಸ್ಪೆಸಿಫಿಕ್ ವರ್ಡ್ ಏನ್ ಬಳಸ್ತೀವಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಳಸ್ತೀವಿ ನೋಡಿ. ಇದಿಷ್ಟು ಇವತ್ತಿನ ಸಂಪೂರ್ಣ ಒಂದು ಕ್ವಶನ್ಗಳು ಆಗಿದ್ದು. ಕೊನೆಯ ಕ್ವಶನ್, ಪ್ರಪಂಚದ ಮೊಟ್ಟ ಮೊದಲ ಕೃತಕ ಹೃದಯವನ್ನ ಈ ಕೆಳಗಿನ ಯಾರು ಜೋಡಿಸಿದರು ಅಂತ ಕೇಳಿದ್ದಾರೆ. ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿ ಪ್ರಪಂಚದಲ್ಲಿ ಕೃತಕ ಹೃದಯವನ್ನ ಜೋಡಿಸ್ತಾರೆ. ಇವತ್ತಿನ ತರಗತಿಯಲ್ಲಿ ಸುಮಾರು ಹೃದಯದ ಕಾರ್ಯವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋದ್ವಿ. ಇದಿಷ್ಟು ಹೃದಯದ ಬಗ್ಗೆ ಸಂಪೂರ್ಣ ವಿವರಣೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ, ಸ್ಪೆಷಲ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್.